ಸ್ನೇಹಿತರೆ ನಮಸ್ಕಾರ. ಶ್ರೀರಾಧೆಗೆ ಸ್ವಾಗತ. ಇಂದು ಶಿವಪುರಾಣದಲ್ಲಿರುವ ಮತ್ತೊಂದು ಸುಂದರವಾದ ರೋಚಕ ಕಥೆಯ ಬಗ್ಗೆ ತಿಳಿಯೋಣ. ಅದುವೇ ಪಾರ್ವತೀ ದೇವಿಯ ಅಖಂಡ ನಿರ್ಧಾರ. ಏನದು, ಯಾಕೆ, ಎಲ್ಲನೂ ತಿಳಿಯೋಣ. ಶಂಕರನನ್ನು ಪೂರ್ತಿಯಾಗಿ ತನ್ನವನನ್ನಾಗಿ ಮಾಡಿಕೊಳ್ಳಬೇಕು, ಯಾವುದೇ ರೀತಿಯಲ್ಲಿ ಆತನನ್ನು ಪ್ರಸನ್ನಗೊಳಿಸಬೇಕು ಎಂಬ ತೀವ್ರ ಇಚ್ಛೆ ಪಾರ್ವತಿಯಲ್ಲಿ ಮೂಡಿಬಂತು. ಇದಕ್ಕೆ ತನ್ನ ತಂದೆ ತಾಯಿಯ ಅನುಮತಿ ಪಡೆದುಕೊಳ್ಳಬೇಕೆಂದು ಅರಿವಿಗೆ ಬಂದು ತನ್ನ ಗೆಳತಿಯರಾದ ಜಯ ಹಾಗೂ ವಿಜಯರನ್ನು ಕರೆಯಿಸಿ ಅವರೊಂದಿಗೆ ಭಿನ್ನವಿಸಿದಳೇನೆಂದರೆ, ನಾನು ಶಿವನನ್ನು ಒಲಿಸಿಕೊಳ್ಳಬೇಕು, ಇದರ ಬಗ್ಗೆ ಪೂರ್ತಿ ಒಂದೇ ಮನಸ್ಸಿನಿಂದ ದೀರ್ಘ ತಪಸ್ಸನ್ನು ಆಚರಿಸಿದರೆ ಇದೆಲ್ಲ ಸಾಧ್ಯ, ಇದಕ್ಕೆ ತಮ್ಮ ಸಹಕಾರ ಮತ್ತು ಸಹಾಯ ಸಿಗಬೇಕು ಎಂದು ಯಾಚಿಸಿದಳು. ಇದಕ್ಕೆ ನೀವು ನನ್ನ ತಂದೆ ಹಾಗೂ ತಾಯಿಯ ಬಳಿ ಹೋಗಿ ಅಪ್ಪಣೆ ಪಡೆಯುವಿರಾ ಅಂತ ನಮ್ರತೆಯಿಂದ ಕೇಳಿದಳು. ಅವರು ಪಾರ್ವತಿ ಎಂದರೆ ತುಂಬಾ ಹಚ್ಚಿಕೊಂಡವರು. ಅವರು ಸಹಾಯ ಮಾಡದಿರುವರೆ ಕೂಡಲೇ ಪಾರ್ವತಿಯಲ್ಲಿ ಅಂದರು ಏನೆಂದರೆ, ನೀನು ನಮ್ಮ ಪ್ರೀತಿಯ ಗೆಳತಿ, ನಿನಗೆ ಸಹಾಯವಿಲ್ಲವೆಂದು ನಾವು ಹೇಳುತ್ತೇವೆಯೇ? ಅಂದ ಕೂಡಲೇ ಪರ್ವತರಾಜನ ಅರಮನೆಗೆ ಧಾವಿಸಿ ಅವನಲ್ಲಿ ಪಾರ್ವತಿಯಲ್ಲಿ ಉಂಟಾದ ತೀವ್ರ ಇಚ್ಛೆಯನ್ನು, ಅಂದರೆ ತಪಸ್ಸನ್ನಾಚರಿಸಿ ಶಿವನನ್ನು ಒಲಿಸಿಕೊಳ್ಳುವುದು ಎಲ್ಲದರ ಬಗ್ಗೆ ಪ್ರಸ್ತಾಪಿಸಿದಾಗ, ರಾಜನಾದ ಹಿಮವಂತನ ಬಳಿಗೆ ತಿಳಿಸಿದಾಗ ಆತ ಆನಂದಭರಿತನಾಗಿ ಒಪ್ಪಿಗೆ ಸೂಚಿಸುತ್ತಾನೆ. ಜಯವಿಜಯರು ಪಾರ್ವತಿಗಾಗಿ ಬಂದಿರುವ ವಿಚಾರವು ಆತನಿಗೆ ಬಹಳ ಸಂತೋಷವಾಯಿತು. ಪಾರ್ವತಿಯು ಶಿವನನ್ನು ಒಲಿಸಲು ತಪಸ್ಸನ್ನು ಆಚರಿಸುತ್ತಾಳೆ ಅಂದರೆ ಯಾರು ತಾನೇ ಒಪ್ಪಿಗೆ ಕೊಡಲಾರರು? ತಪಸ್ಸನ್ನು ಆಚರಿಸಲು ಅನುಮತಿ ಕೊಟ್ಟಿದ್ದೇನೆ ಎಂದು ಅವರಲ್ಲಿ ತಿಳಿಸಿದ. ಆ ಕೂಡಲೇ ಪಾರ್ವತಿಯ ಬಳಿಗೆ ಬಂದು ವಿಷಯವನ್ನು ತಿಳಿಸಿದಾಗ ಪಾರ್ವತಿಯು ಆನಂದಭರಿತಳಾಗುತ್ತಾಳೆ. ನನ್ನ ಇನ್ನೊಂದು ಕೋರಿಕೆ ಏನೆಂದರೆ, ದಯವಿಟ್ಟು ಆಲಿಸಬೇಕು, ಇದನ್ನು ನೆರವೇರಿಸುವಿರಾ? ಏನೆಂದರೆ, ನನ್ನ ತಂದೆ ಮಾತ್ರವಲ್ಲದೆ ತಾಯಿಯಾದ ಮೇನಾದೇವಿಯ ಒಪ್ಪಿಗೆಯನ್ನು ಪಡೆದಲ್ಲಿ ತುಂಬಾ ಉಪಕಾರವಾದಂತೆ. ಆಕೆಯಲ್ಲಿ ಕೂಡ ಅಪ್ಪಣೆ ಪಡೆಯುವಿರಾ ಎಂದು ವಿನಂತಿಸಿಕೊಳ್ಳುತ್ತಾಳೆ. ಶೀಘ್ರದಲ್ಲಿ ಇವರಿಬ್ಬರು ಮೇನಾದೇವಿಯ ಬಳಿಗೆ ಹೋಗಿ ವಿಚಾರವನ್ನು, ಅಂದರೆ ಪಾರ್ವತಿಯು ತಪಸ್ಸನ್ನಾಚರಿಸಿ ಶಿವನನ್ನು ಒಲಿಸಿಕೊಳ್ಳಲು ಹೋಗುತ್ತಾಳೆ, ದಯವಿಟ್ಟು ಅಪ್ಪಣೆ ಕೊಡಬೇಕೆಂದು ತಿಳಿಸಿದರು. ಅದಕ್ಕೆ ಮೇನಾದೇವಿಯು ಒಮ್ಮೆಗೆ ಚಕಿತಳಾಗುತ್ತಾಳೆ. ಆದರೆ ತುಂಬ ಮುದ್ದಾಗಿ ಗಿಣಿಯಂತೆ ಸಾಕಿದ ಮಗಳನ್ನು ಯಾವ ತಂದೆ ತಾಯಿ ತಪಸ್ಸನ್ನಾಚರಿಸಲು ಬಿಡುತ್ತಾರೆ ಎಂಬ ವಿಚಾರವು ತೀವ್ರವಾಗಿ ಮೇನಾದೇವಿಗೆ ಕಾಡುತ್ತದೆ ಹಾಗೂ ಚಿಂತಾಕ್ರಾಂತಳಾಗುತ್ತಾಳೆ. ಒಂದು ಕ್ಷಣ ಆಕೆಗೆ ಏನೂ ತೋಚದ ಹಾಗಾಗಿ ಸ್ತಬ್ಧಳಾಗುತ್ತಾಳೆ. ಮಾತೆ ನಿಂತು ಹೋಗುತ್ತದೆ. ಕೂಡಲೇ ಜಯವಿಜಯರನ್ನುತ್ತಾರೆ, ಮಾತೆ, ನಿಮ್ಮ ಮುದ್ದಿನ ಕೂಸಾದ ಪಾರ್ವತಿ ಶಿವನ ಸಲುವಾಗಿ ತಪಸ್ಸನ್ನಾಚರಿಸಿ ಆತನನ್ನು ಪ್ರಸನ್ನಳಾಗಿಸಬೇಕೆಂದಿದ್ದಾಳೆ. ಇದರಿಂದ ಶಿವನ ಅನುರಾಗವನ್ನು ಪಡೆಯುತ್ತಾಳೆ. ಇದು ಬಹಳ ಕೀರ್ತಿ ತರುವ ವಿಷಯವಲ್ಲವೇ? ತಾವು ದಯವಿಟ್ಟು ಒಪ್ಪಿಗೆ ತಿಳಿಸಿ ಅಂದಾಗ, ಮೊದಲಿಗೆ ಪುತ್ರಿಯನ್ನು ದೂರ ಮಾಡುವುದು ಖೇದ ಉಂಟಾಗಿ ಮನಸ್ಸಿಲ್ಲದಿದ್ದರೂ ಆಮೇಲೆ ಪಾರ್ವತಿಯ ಏಕಾಗ್ರತೆ ಮತ್ತು ಪರಮಶಿವನನ್ನು ಒಲಿಸುವುದು ಕೇಳಿ ತುಂಬಾ ಆಶ್ಚರ್ಯಭರಿತಳಾಗುತ್ತಾಳೆ. ಮನಸ್ಸಿಲ್ಲದ ಮನಸ್ಸಿನಿಂದ ದುಃಖಿತಳಾಗಿ ಅವಳು ತಪಸ್ಸನ್ನಾಚರಿಸಲು ಹೋಗುವುದು ಬೇಡ, ಅನುಮತಿ ಕೊಡುವುದಿಲ್ಲವೆಂದು ಹೋಗಿ ಹೇಳಿ ಅನ್ನುತ್ತಾಳೆ. ಜಯವಿಜಯರಿಬ್ಬರು ಇದನ್ನು ಪಾರ್ವತಿಗೆ ತಿಳಿಸುತ್ತಾರೆ. ಇದರಿಂದ ಪಾರ್ವತಿಯಲ್ಲಿ ಅನೇಕ ಪ್ರಶ್ನೆಗಳು ಮೂಡುತ್ತದೆ. ತನ್ನ ತಂದೆ ತಾಯಿ ನನ್ನನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವುದು, ನನ್ನಿಂದ ಏನಾದರೂ ತಪ್ಪಾಗಿದೆಯೋ, ಇದನ್ನು ಕ್ಷಮಿಸುವುದಿಲ್ಲವೋ ಎಂಬಿತ್ಯಾದಿ ಪ್ರಶ್ನೆಗಳು ಉದ್ಭವಿಸುತ್ತದೆ. ಆದರೂ ನೇರವಾಗಿ ತಾಯಿಯನ್ನು ನಾನೇ ಕೇಳಲಾರದೆ ಎಂಬುದಾಗಿ ಚಿಂತಿಸಿ ಒತ್ತಾಯಿಸಿದಾಗ ಮೇನಾದೇವಿಯು ಬೇಡವೆಂದು ಹೇಳಿ ಪಾಪವನ್ನು ಕಟ್ಟಿಕೊಳ್ಳಲಾರೆ, ಅವಳಿಗೆ ಆಶೀರ್ವದಿಸಿ ಸುಖಿಯಾಗಿರಲೆಂದು ಹರಸುತ್ತೇನೆ. ಕೊನೆಗೂ ಒಪ್ಪಿಗೆ ಕೊಡುತ್ತಾಳೆ. ಯಶಸ್ಸು ದೊರೆಯಲು ಪಾರ್ವತಿ ಮಗಳೇ ಎಂದು ಕಳುಹಿಸುತ್ತಾಳೆ. ಇದರಿಂದ ಪರಮ ತೃಪ್ತೆಯಾದ ಪಾರ್ವತಿ ಗೆಳತಿಯರ ಪ್ರಯತ್ನದಿಂದ ಗೆಲುವು ಬಂದಿರುವುದರಿಂದ ಸಂತೋಷದಿಂದ ಅವರಿಬ್ಬರನ್ನು ತಬ್ಬಿಕೊಂಡು ಅಭಿನಂದಿಸುತ್ತಾಳೆ. ಸಿರಿ ಸಂಪತ್ತಿನಲ್ಲಿ ಹುಟ್ಟಿ ಬೆಳೆದಾಕೆ ಪಾರ್ವತಿ. ಎಂದೂ ಕಷ್ಟ ಕಾರ್ಪಣ್ಯದಿಂದ ನೊಂದವಳಲ್ಲ, ಎಂದೂ ಕಷ್ಟದ ಸುಳಿಯಲ್ಲಿ ಸಿಕ್ಕವಳಲ್ಲ. ಹೀಗಿರುವಾಗ ತಾನು ಧರಿಸಿರುವ ಬೆಲೆ ಬಾಳುವ ಆಭರಣಗಳು, ವಸ್ತ್ರಗಳನ್ನು ಕಳಚಿ ಸನ್ಯಾಸಿನಿಯ ವಸ್ತ್ರಗಳನ್ನು ಧರಿಸಿ ಶಿವನ ಭಕ್ತಿಯನ್ನೇ ಮಾಡಿಕೊಂಡು ಸನ್ಯಾಸಿಯಾಗಿ ತನ್ನ ತಂದೆ ತಾಯಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಳ್ಳುತ್ತಾಳೆ. ಮಾತಾಪಿತೃಗಳು ಸಂತೋಷದಿಂದ ಆನಂದ ಬಾಷ್ಪ ಸುರಿಸುತ್ತಾಳೆ. ಹೃದಯಾಳದಿಂದ ಇಬ್ಬರೂ ಮಗಳ ಇಚ್ಛೆ ಪೂರ್ಣವಾಗಲಿ ಎಂದು ಹರಸುತ್ತಾರೆ. ಇಲ್ಲಿ ತಪಸ್ಸನ್ನಾಚರಿಸಲು ಒಂದು ಉತ್ತಮ ಪ್ರದೇಶದ ಹುಡುಕಾಟವೇನೂ ಇಲ್ಲ.
ಪಾರ್ವತೀ ದೇವಿಯು ಗಂಗೋತ್ರಿ ಕ್ಷೇತ್ರಕ್ಕೆ, ಅಂದರೆ ಶಿವನಿಂದ ಗಂಗಾವತರಣವಾದ ಪುಣ್ಯಕ್ಷೇತ್ರಕ್ಕೆ ಹೋಗುತ್ತಾಳೆ. ಇದು ಎಷ್ಟು ಪವಿತ್ರವೆಂದರೆ ಕೈಲಾಸನಾಥನು ತಾನು ತಪಸ್ಸನ್ನು ಆಚರಿಸುವ ಸಂದರ್ಭದಲ್ಲಿ ಕಾಮದೇವನಿಂದ ಅಡ್ಡಿಗೊಳಪಟ್ಟು ಆತನನ್ನು ಭಸ್ಮವೆಸಗಿದ ಜಾಗ. ಅಲ್ಲೇ ಪಕ್ಕದಲ್ಲೇ ಶೃಂಗಿ ತೀರ್ಥದಲ್ಲಿ ಸುಂದರವಾದ ಹೂಗಿಡಗಳನ್ನು ಮರಗಳನ್ನು ನೆಟ್ಟು ಸುಂದರ ವನವನ್ನಾಗಿ ಮಾಡಿ ಅದರ ಲಾಲನೆ ಪಾಲನೆ ಮಾಡಿ ಅವುಗಳನ್ನು ತನ್ನ ಮಕ್ಕಳಂತೆ ತುಂಬ ಸಲಹುತ್ತಿದ್ದಳು ಪಾರ್ವತಿ. ಒಂದು ವೇದಿಕೆ ನಿರ್ಮಾಣ ಮಾಡಿ ಅದರ ಮೇಲೆ ಕುಳಿತು ಪರಮೇಶ್ವರನನ್ನು ಪಡೆದುಕೊಳ್ಳಲು ಅತಿಘೋರ ತಪಸ್ಸನ್ನು ಮಾಡಲು ಶುರು ಮಾಡುತ್ತಾಳೆ. ಏಕಾಗ್ರತೆಯ ಉನ್ನತಿಯನ್ನು ಪಡೆದಳು. ಇದನ್ನು ಕಂಡ ಸರ್ವ ಸಜ್ಜನರು, ಋಷಿಗಳು, ಮುನಿಗಳು ಆಕೆಯ ಶ್ರದ್ಧೆಯನ್ನು ಕಂಡು ಬಹಳ ಆಶ್ಚರ್ಯಚಕಿತರಾಗುತ್ತಾರೆ. ಮೂಗಿನ ಮೇಲೆ ಬೆರಳಿಟ್ಟು ನೋಡುತ್ತಲೇ ಇರುತ್ತಾರೆ. ಪಾರ್ವತಿಯು ಕಾಲ ಕಳೆದಂತೆ ತನ್ನ ಪಂಚೇಂದ್ರಿಯಗಳನ್ನು ನಿಗ್ರಹಿಸುತ್ತಾಳೆ. ಪೂರ್ಣ ಹತೋಟಿಯನ್ನು ಇಂದ್ರಿಯಗಳ ಮೇಲೆ, ತನ್ನ ದೇಹದ ಮೇಲೆಲ್ಲ ಪಡೆಯುತ್ತಾಳೆ. ಸುಂದರಿಯಾದ, ಕೋಮಲೆಯಾದ, ಲಾವಣ್ಯವತಿಯಾದ ಗೌರಿಯ ತಪಸ್ಸಿನ ತೀವ್ರತೆ ಕಂಡು ಋಷಿ ಮುನಿಗಳೆಲ್ಲ ಬೆಕ್ಕಸ ಬೆರಗಾಗುತ್ತಾರೆ. ಪಾರ್ವತಿಯು ಬೇಸಿಗೆಯಲ್ಲಿ ತನ್ನ ಸುತ್ತ ಬೆಂಕಿಯ ಜಾಲವನ್ನು ಸೃಷ್ಟಿಸಿ ಮಧ್ಯದಲ್ಲಿ ಬೆಂದು ಹೋಗುವಂತೆ ಕುಳಿತಿರುತ್ತಾಳೆ. ಮಳೆಗಾಲ, ಅದರಲ್ಲೂ ಗುಡುಗು ಮಿಂಚುಗಳ ಅರಿವೇ ಇಲ್ಲದೆ ಶಿವನ ಧ್ಯಾನದಲ್ಲಿ ಮಗ್ನಳಾಗುತ್ತಾಳೆ. ಚಳಿಗಾಲದಲ್ಲಿ ಒಂದು ತುತ್ತು ಆಹಾರ ಸೇವಿಸದೆ ಶಿವನ ಜಪದಲ್ಲಿ ಮಗ್ನಳಾದುದನ್ನು ಕಂಡು ಎಲ್ಲರೂ ಪ್ರಶಂಸಿಸುತ್ತಾರೆ. ಪಾರ್ವತೀ ದೇವಿಯು ಕೇವಲ ತಪಸ್ಸು ಮಾತ್ರವಲ್ಲದೆ ಎಲ್ಲರ ಕಾಳಜಿಯನ್ನು ವಹಿಸುತ್ತಾಳೆ. ಮರಗಿಡಗಳ ರಕ್ಷಣೆ, ಪಶು ಪ್ರಾಣಿಗಳ ಅಂದರೆ ಹಸು, ಜಿಂಕೆ, ನವಿಲು, ಕಪಿಗಳು, ಮೊಲಗಳು ಇತ್ಯಾದಿಗಳನ್ನು ಸಾಕಿ ಸಲಹುತ್ತಾಳೆ. ಕೈಲಾಸಪತಿಯನ್ನು ಒಂದು ಕ್ಷಣವೂ ಜಪಿಸುವುದನ್ನು ಬಿಡುತ್ತಿರಲಿಲ್ಲ. ಆಹಾರ ಪದ್ಧತಿಯು ಕೂಡ ಹೇಗೆಂದರೆ, 1 ವರ್ಷ ಕೇವಲ ಹಣ್ಣು ಹಂಪಲು, 2ನೇ ವರ್ಷ ಕೇವಲ ಸೊಪ್ಪುಗಳನ್ನು ಮಾತ್ರ ತಿನ್ನುತ್ತಿದ್ದಳು. ಎಲ್ಲವುಗಳ ಮೇಲೆ ನಿಗ್ರಹ ಮಾಡುತ್ತಾ ಇರುತ್ತಾಳೆ ಪಾರ್ವತಿ. ಸೊಪ್ಪುಗಳನ್ನು ತಿನ್ನುವುದನ್ನು ಬಿಟ್ಟು ಜೀವನ ಕೂಡ ಸಾಗಿಸುತ್ತಿದ್ದಳು. ಎಲೆಗಳನ್ನು ತಿನ್ನುವುದರಿಂದ ಆಕೆಗೆ ಅಪರ್ಣ ಎಂಬ ಹೆಸರು ಬಂತು. ದೇವತೆಗಳೆಲ್ಲ ಅಪರ್ಣ ಎಂದು ಕರೆಯಲಾರಂಭಿಸಿದರು. ಇಷ್ಟೆಲ್ಲ ಕಷ್ಟಪಡುತ್ತಿದ್ದರೂ ಅದಾದ ನಂತರ ಕೇವಲ ಒಂದು ಕಾಲಿನಲ್ಲಿ ನಿಂತು ಧ್ಯಾನಿಸಲು ಪ್ರಾರಂಭಿಸುತ್ತಾಳೆ. ಎಲ್ಲ ಹಿರಿಯ ಋಷಿಗಳು, ದೇವತೆಗಳು ಬಂದು ನಮಸ್ಕರಿಸುತ್ತಾ ಇರುತ್ತಾರೆ. ಈ ರೀತಿಯಲ್ಲಿ ಸುಮಾರು 3000 ವರ್ಷಗಳ ತಪಸ್ಸು ಆಚರಿಸಿದ ಪಾರ್ವತಿಯು ಶಿವನಲ್ಲೇ ಇರುತ್ತಿದ್ದಳು. ಪರಮಶಿವನು ಇದೇ ಕ್ಷೇತ್ರದಲ್ಲಿ 6000 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದ್ದನು. ವಿಶೇಷವೇನೆಂದರೆ ತಪೋವನದಲ್ಲಿ ಎಲ್ಲವೂ ಶಾಂತ, ನಿರ್ಮಲ, ಸುಂದರ, ಮನೋಹರ, ನಿಷ್ಕಳಂಕ, ಅನ್ಯೋನ್ಯತೆಯ ಬದುಕು. ಸರ್ವ ಪ್ರಾಣಿಗಳು ಒಂದೇ ಗುಂಪಿನಲ್ಲಿ ವಾಸಿಸುತ್ತಿದ್ದವು. ಸಿಂಹ, ಹುಲಿ, ಹಸು ಒಂದಕ್ಕೊಂದು ಸೌಹಾರ್ದದಿಂದ ಬದುಕುತ್ತಿದ್ದವು. ಹಾವು, ಮುಂಗುಸಿ ಜೊತೆಯಾಗಿ ಮಿತ್ರರಾಗಿ ಬದುಕುತ್ತಿದ್ದರು. ಇದೆಲ್ಲ ಪಾರ್ವತೀ ದೇವಿಯ ತಪಸ್ಸಿನ ಪರಿಣಾಮ. ದ್ವೇಷ, ಅಸೂಯೆ, ಅನ್ಯಾಯ, ದೌರ್ಜನ್ಯ ಇಂತಹ ಅನಿಷ್ಟಗಳೆಂದೂ ಕಾಣಸಿಗುತ್ತಿರಲಿಲ್ಲ. ಆಕೆಯ ತಪೋವನವು ಶಾಂತಿಯ ಮನವಾಗಿ ಮಾರ್ಪಟ್ಟಿತ್ತು. ಹಾಗೆ ಉತ್ತಮ ಬಾಂಧವ್ಯ, ಪ್ರೀತಿ, ವಿಶ್ವಾಸದ ಆಗರವಾಗಿತ್ತು. ಇದು ಪಾರ್ವತಿಯ ತಪೋವನ. ಗಿಡಮರಗಳಲ್ಲಿನ ಪುಷ್ಪಗಳಿಂದಾಗಿ ತಪೋವನವು ಮೈಲುಗಟ್ಟಲೆ ಸುವಾಸನೆ ಕಂಪನ ಸೂಸುತ್ತಿದ್ದವು. ಸೌಂದರ್ಯದ ಗಣಿಯಾಗಿತ್ತು. ಇದೆಲ್ಲ ಪಾರ್ವತೀ ದೇವಿಯ ಪುಣ್ಯದ ಫಲವೆಂದೇ ಹೇಳಬಹುದು. ಸ್ವರ್ಗಕ್ಕೆ 2 ಗೇಣು ಅಂದ ಹಾಗೆ ಭಾಸವಾಗುತ್ತಿತ್ತು. ಇದು ನಂದನವನವಾಗಿ ಮಾರ್ಪಟ್ಟಿತ್ತು. ವರ್ಷಪೂರ್ತಿ ಗಿಡಮರಗಳು ಹಣ್ಣು ಹಂಪಲು ಪುಷ್ಪಗಳನ್ನು ನೀಯುತ್ತಿದ್ದವು. ಪಾರ್ವತೀ ದೇವಿಯ ತಪೋವನವು ಒಂದು ಆದರ್ಶ ತಪೋವನವಾಯಿತು. ಹಿಮವಂತನ ಮಗಳಾದ ಪಾರ್ವತಿಯ ಕಠೋರ ತಪಸ್ಸು ಸಾವಿರಾರು ವರ್ಷಗಳಾದರೂ ದೀನವತ್ಸಲನ, ಕರುಣಾಮಯಿಯ, ಸುಖ ಸಂಪತ್ತನ್ನು ಕೊಡುವವನಾದರೂ ಈಕೆಯ ಮೇಲೆ ಶೀಘ್ರವಾಗಿ ಫಲವನ್ನು ಕೊಡಲಿಲ್ಲಬೇಕೇ ಎಂಬ ಪ್ರಶ್ನೆಗಳು ಉದ್ಭವಿಸುತ್ತವೆ. ಆದರೆ ಶಿವಲೀಲೆ ವಿಚಿತ್ರ. ದೃಢ ನಿರ್ಧಾರ ಮಾಡಿದ ಪಾರ್ವತಿಗೆ ಶಿವನೇಕೆ ಕರಗಲಿಲ್ಲ? ಘೋರವಾದ ತಪಸ್ಸಿನ ಬಿಸಿ ತಟ್ಟಲಿಲ್ಲವೇ? ಶಿವಭಕ್ತಳ ತಪಸ್ಸನ್ನು ಆಲಿಸಲಿಲ್ಲವೇ? ಭಕ್ತಾನುರಾಗಿ ಶಿವನು ಕೃಪೆ ಮಾಡಲಿಲ್ಲಬೇಕೆ ಇನ್ನು? ಎಂಬಿತ್ಯಾದಿ ಪ್ರಶ್ನೆಗಳು ಉದ್ಭವವಾದರೂ ಶಿವಲೀಲೆಯ ಎದುರು ಬೇರೆ ಏನೇನೂ ಇಲ್ಲ ಅನ್ನಬಹುದು. ಪರ್ವತರಾಜನ ಮಗಳಾದ ಪಾರ್ವತಿಗೂ ಕೆಲವೊಂದು ಬಾರಿ ಮನಸ್ಸಿಗೆ ಬರುತ್ತಿತ್ತು. ಏನೆಂದರೆ, ಎಂತಹ ಕಠಿಣಾತಿ ಕಠಿಣ ಧ್ಯಾನವನ್ನು ಆಚರಿಸಿಯೂ ಶಿವನೇಕೆ ಒಲಿಯುತ್ತಿಲ್ಲ? ಶಂಭುವು ನನ್ನ ಮೇಲೆ ಇನ್ನೂ ಸಂತುಷ್ಟನಾಗಲಿಲ್ಲವೇ? ನನ್ನ ಮೊರೆ ಕೇಳಿಸಲಿಲ್ಲವೇ? ಎಂಬಿತ್ಯಾದಿ ವಿಚಾರಗಳು ಮನಸ್ಸಲ್ಲಿ ಆವಾಗ ಬರುತ್ತಿದ್ದವು. ಸ್ನೇಹಿತರೆ,
ಇದುವರೆಗೂ ಪಾರ್ವತಿ ದೇವಿಯ ತಪಸ್ಸಾಚರಣೆಯ ಸಂಕಲ್ಪ, ಯೋಜನೆಗಳು, ತಯಾರಿ ಮತ್ತು ದೃಢ ನಿರ್ಧಾರದಿಂದ ಸಿಕ್ಕ ಗೆಲುವು, ಕಠಿಣ ತಪಸ್ಸಿನ ನಿರಂತರ ರೀತಿ ನೀತಿಗಳನ್ನು ತಿಳಿಸಿದ್ದೇನೆ. ದಯವಿಟ್ಟು ಈ ಪುಣ್ಯಪ್ರದವಾದ ವಿಡಿಯೋವನ್ನು ಎಲ್ಲರೂ ವೀಕ್ಷಿಸಿ ತಾವೆಲ್ಲರೂ ಕೃತಾರ್ಥರಾಗಿ ಧನ್ಯರಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. ನಮಸ್ಕಾರ. ಶಂಭೋ ಮಹಾದೇವ. ಶಂಭೋ ಮಹಾದೇವ.